ಚಿಕ್ಕದ ಇಷ್ಟೇ. ಇಲ್ಲಿ ಗಾಯದ ಆಯಿಂಟ್ಮೆಂಟ್ ಇದ್ದಂಗಿದೆ. ಮೆಟ್ಗಾಲ ನೋಡಿ ನೋಡಿ ಮೆಂಟಲ್ ಆಗಿರೋದ್ರಲ್ಲಿ ಒಬ್ರು ಬರ್ತಾಳೆ ನೋಡಿ. ಈಗ ಹಿಂಗೆ ಬರ್ತಾರೆ. ನೀವು ಫೋಟೋಗ್ರಾಫರ್ ಆಯ್ತಾ? ನಾನೇ ಫೋಟೋಗ್ರಾಫರ. ಇದು ನೈಕಾಯಿಂದ ಒಂದಷ್ಟು ಆರ್ಡರ್ ಮಾಡ್ಕೊಂಡಿದ್ದೀನಿ. ಹೇರ್ ಪ್ರಾಡಕ್ಟ್ಸು. ಇದು ನಂದು ಸೆಕೆಂಡ್ ಆರ್ಡರ್. ಇದು ಹಾಕಾದ್ಮೇಲೆ ಹೇರ್ಸ್ ಚೆನ್ನಾಗಾಗಿದೆ, ಗ್ರೋತ್ ಆಗಿದೆ. ನನಗೆ ಹೇರ್ ಫಾಲ್ ಅಷ್ಟು ಪ್ರಾಬ್ಲಮ್ ಇಲ್ಲ, ಬಟ್ ಹೇರ್ ಗ್ರೋತ್ ಆಗ್ತಾ ಇರಲಿಲ್ಲ. ಆಮೇಲೆ ಫ್ರಿಜ್ ಡ್ರೈ ಹೇರ್ ಇತ್ತು, ಅದೆಲ್ಲ ಕಂಟ್ರೋಲ್ ಮ್ಯಾನೇಜಬಲ್ ಆಗಿದೆ ಈಗ. ಇದು ವೇರ್ ಅನಾಟಮಿ ಪ್ರಾಡಕ್ಟ್ಸು. ಇದು ಹೇರ್ ಮಾಸ್ಕ್. ಇದು ಡ್ಯಾಮೇಜ್ ರಿಪೇರ್ ಸೀರಮು, ಹೇರ್ ಸೀರಮು, ಶಾಂಪು ಮತ್ತು ಇದು ಅವಾಗಲೇ ತೋರಿಸಿದ್ರು. ಇದು 3 ಬೇರೆ ಅನಾಟಮಿ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ನಾನು. ನಂದು ಪ್ರಾಬ್ಲಮ್ ಏನಂದರೆ ಹೇರ್ದು. ನನಗೆ ಹೇರ್ ಫಾಲ್ ಅಷ್ಟು ಪ್ರಾಬ್ಲಮ್ ಇಲ್ಲ, ಬಟ್ ಫ್ರಿಜ್ ಹೇರ್ ಇತ್ತು ನನಗೆ, ಡ್ಯಾಮೇಜ್ ಹೇರು. ಮತ್ತು ಎಂಡಲ್ಲಿ ಸ್ಪ್ಲಿಟ್ ಎಂಡ್ಸ್ ಆಗಿತ್ತು. ಅದಕ್ಕೇ ಇದು 3 ಇದು ಸೆಟ್ ಸೀರೀಸ್. ಇದು ಸೆಕೆಂಡ್ ಸೆಟ್ ನಂದು. ತುಂಬ ಚೆನ್ನಾಗಿ ಕೂದಲು ಫುಲ್ ಸ್ಮೂತ್ ಮತ್ತು ಮ್ಯಾನೇಜಬಲ್ ಆಗುತ್ತೆ ಇದರಲ್ಲಿ. ಹೇರ್ ಮಾಸ್ಕ್ ಅಂತೂ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಬೇರೆ ಅನಾಟಮಿ ಇದೆ. ಯಾರಾದರೂ ಡ್ರೈ ಫ್ರಿಜ್ ಹೇರ್ ನಂತರ ಇದ್ದರೆ ಟ್ರೈ ಮಾಡ್ಬೋದು ನೀವು. ನೈಕಾದಲ್ಲೇ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 745 ರುಪೀಸ್ ಇದೆ. ಇದು 475 ಇದೆ. ಇದು ಸೀರಮು. ಮತ್ತು ಇದು ಶಾಂಪು 529 ರುಪೀಸ್ ಇದೆ. ಆಫರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 15% ಆಫ್ ಏನೋ ಇರುತ್ತೆ ಅನಿಸುತ್ತೆ. ಈ ನೈಕಾದಲ್ಲಿ ಫ್ರೀ ಪ್ರಾಡಕ್ಟ್ಸ್ ಕೊಡ್ತಾರಲ್ಲ ಒಂದೊಂದು ಚಿಕ್ಕದು, ಅದು ಇದು ಬಂದಿದೆ ನೋಡಿ ಈ ಸತಿ. ಇದೇನಪ್ಪ, ಯಾವಾಗಲೂ ಪ್ಲಮ್ದೇ ಬರುತ್ತೆ ನನಗೆ. ನಾವೇ 2 ಕೊಟ್ಟಿರ್ತಾರೆ, ಒಂದು ನಾವೇ ಸೆಲೆಕ್ಟ್ ಮಾಡ್ಕೋಬೋದು ಅನಿಸುತ್ತೆ. ಇದು ಏನಪ್ಪ, ಇದು ಸನ್ಸ್ಕ್ರೀನು, ಊಟಾಣಿ ಸನ್ಸ್ಕ್ರೀನು. ಎಷ್ಟಪ್ಪ ಇದೆ, ಓಪನ್ ಮಾಡಿ. ಚಿಕ್ಕದು. ಅದು ನಂಗೆ ಕೊಡೆ, ಚಿಕ್ಕದ ಇಷ್ಟೇ. ಇಲ್ಲಿ ಗಾಯದ ಆಯಿಂಟ್ಮೆಂಟ್ ಇದ್ದಂಗಿದೆ ಪುಟಾಣಿದು. ಏನೋ ವಾಟರ್ ಸೌಂಡ್ ಕೇಳಿಸ್ತಾ ಇದೆ. ನಮ್ಮ ಮುದ್ದು ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅನಿಸುತ್ತೆ. ಒಂದ್ಸತಿ ನೋಡೋಣ ಬನ್ನಿ. ಮನೆ ಕ್ಲೀನ್ ಮಾಡಿಲ್ಲ ಇನ್ನು, ಇವತ್ತು ತಲೆನೋವಾಗಿ. ಏನು ಮಾಡ್ತಾ ಇದೆಯಾ ಮುದ್ದಣ್ಣ? ಪಾತ್ರೆ ತೊಳಿತಿದ್ದೀನಿ. ಹಾಂ, ಏಕೆ? ನಿಮಗೆ ತಲೆನೋವಲ್ವಾ, ಅದಕ್ಕೆ. ಯಾರು ಹೆಲ್ಪ್ ಮಾಡಲ್ವಲ್ಲ, ಅದಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದೆಯಾ? ಆಮೇಲೆ ಇನ್ನೇನೇನು ಕೆಲಸ ಮಾಡ್ತೀಯಾ? ಇದು ಪಾತ್ರೆ ತೊಳ್ತಾ ಇದ್ಮೇಲೆ ಡಿಶ್ ವಾಷರಿಗೆ ಜೋಡಿಸ್ತೀನಿ. ಅಲ್ಲಿ ತೊಳೆದು ಡಿಶ್ ವಾಷರಿಗೆ ಜೋಡಿಸ್ತೀಯಾ? ಲೋ, ಹಂಗೆ ಹಾಕು, ಡಿಶ್ ವಾಷರೇ ತೊಳ್ಕೊಳುತ್ತೆ. ಲೋ, ಡಿಶ್ ವಾಷರೇ ಇಲ್ವೇನೋ ವಾಶ್ ಮಾಡೋಕ್ಕೆ, ನೀನು ಯಾಕೆ ಉಚ್ತಾ ಇದೆಯೋ? ಅದು ಸ್ಕ್ರಬ್ ಮಾಡಲ್ಲ, ಅದಕ್ಕೆ ನಾನು ಸ್ಕ್ರಬ್ ಮಾಡಿ ಉಚ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೀನು ಸ್ಕ್ರಬ್ ಮಾಡಾಕ್ತಾ ಇದೆಯಾ? ಇಲ್ಲಿ ಡಿಶ್ ವಾಷರಲ್ಲಿ ಪಾತ್ರೆ ಇದೀವಲ್ಲ, ಅದು ಯಾರು ಜೋಡಿಸೋದು? ನಾನೇ ಜೋಡಿಸ್ತೀಯ ನೀನೇ? ಆಮೇಲೆ ಇನ್ನೇನೇನು ಕೆಲಸ ಮಾಡ್ಕೊಡ್ತೀಯ? ಆಮೇಲೆ ನಾನು ಇದು ತೊಳೆದಾದ್ಮೇಲೆ ಅದು ಇಟ್ಟಾದ್ಮೇಲೆ ಕಾಫಿ ಮಾಡ್ಕೊಬರೋಣ ಅಂತ ಅನ್ಕೊತಿದ್ದೆ. ಹೌದಾ? ನೀವೇ ಬಂದ್ರಲ್ಲ, ಈಗ ಮಾಡ್ಕೊಡಲ್ಲ ಹಂಗಾದ್ರೆ? ನೀವೇ ಮಾಡ್ಕೊಂಡ್ರಲ್ಲ ಈಗ. ಸರಿ ಆಯ್ತು, ಇಡೇ ಸಾಕು, ನಾನು ಹಾಕ್ತೀನಿ. ಎಲ್ಲ ಗಲೀಜು ಮಾಡ್ತಾ ಇದೆಯಾ? ಗಲೀಜಲ್ಲ, ಯಾಕೆ ಗಲೀಜು? ಅಲ್ಲಿ ನೋಡಲ್ಲಿ, ನೀನು ಒಂದು ಕೆಲಸ ಮಾಡೋಕ್ಕೋದ್ರೆ ನನಗೆ 11 ಕೆಲಸ ಆಗ್ತವೆ. ಸರಿ ಆಯ್ತು, ಬಾ, ಶೀತ ಆಗಿದೆ, ನಾನು ಮಾಡ್ಕೊಂತೀನಿ, ಬಾ. ಆಯ್ತು. ನಾನು ತಲೆನೋವು ಅಂತ ಮಲಗಿದ್ದೆ ಅಂತ ಪಾಪ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನೂ ಮನೆ ಕೆಲಸ ಮಾಡ್ಕೊಂಡಿಲ್ಲ ಇವತ್ತು, ಸುಮ್ಮನೆ ಕೂತಿದ್ದೀವಿ. ಅದು ಮೊನ್ನೆ ಒಂದು ORS ಜ್ಯೂಸ್ ಮಾಡಿಸ್ದೆ ಇವನ ಕೈಲಿ. ಅದು ಖಾಲಿ ಆಗಿಬಿಟ್ಟಿದ್ದು. ORS ಪ್ಯಾಕೆಟ್ ಸಂತೋಷ್ ಜಿಮ್ಮಿಗೆ ಹೋಗುವಾಗ ಎಲ್ಲ ಕುಡ್ಕೊಂಡು ಹೋಗ್ಬಿಟ್ಟಿದ್ರು. ಸಡನ್ನಾಗಿ ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಅಣ್ಣಂಗೆ, ಅಲ್ವೇನಾ? ಅವಾಗ ಮನೇಲೇ ORS ಜ್ಯೂಸ್ ಮಾಡಿಬಿಟ್ಟು ಕುಡಿದ್ವಿ ಎಲ್ಲ. ಇವನಿಗೆ ಕುಡಿಸಿದ್ದೆ. ಅರ್ಧ ಲೀಟರ್ ವಾಟರಿಗೆ ಅವನೇ ಮಾಡ್ಕೊಂಡಿದ್ದು. ಹೇಳ್ದ ಹಿಂಗೆ ಅಂತ, ಅವ್ನು ಕರೆಕ್ಟ್ ಇದೆ ಮಾಡೋದು. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದ. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ORS ಮಾಡೋದು? ಇದು ಸೈನ್ಸ್ ಮ್ಯಾಮ್ ಹೇಳ್ಕೊಟ್ಟಿದ್ರ? ಹೆಂಗ್ ಮಾಡೋದು ಹೇಳು, ಹಂಗೆ ನೋಡೋಣ. ನೆನ್ಪಿದ್ಯಾ, ಮರ್ತೋಗಿದ್ಯಾ? ಫಸ್ಟ್ ಒಂದು ಪಾತ್ರೆ ತಗೋಬೇಕು. ಆಮೇಲೆ ಐಸ್ ವಾಟರ್
ಅಲ್ಲಿ ಚೆಲ್ಬೇಕು ಅಲ್ಲ ಕಣ, ಹಾಕ್ಬೇಕು. ಆಮೇಲೆ ಫಸ್ಟ್ ಐಸ್ ವಾಟರ್ ಅಲ್ಲ, ನಾರ್ಮಲ್ ರೂಮ್ ಟೆಂಪರೇಚರ್ ವಾಟರ್ ಹಾಕಬೇಕು. ಆಮೇಲೆ ಸಾಲ್ಟ್ ಹಾಕ್ಬೇಕು, ಶುಗರ್, ಆಮೇಲೆ ಲೆಮನ್ ಜ್ಯೂಸ್, ಆಮೇಲೆ ಅಷ್ಟೇ. ಅದನ್ನ ಕಲಿಸ್ಬೇಕು ಚೆನ್ನಾಗಿ. ಸಿಂಪಲ್ ರೆಸಿಪಿ. ಏನೇನು ರೆಸಿಪಿ ಬರುತ್ತೆ ನಿಂಗೆ? ಇದು ಹಾಲು ಮಾಡೋದು, ಕಾಫಿ ಮಾಡೋದು, ಆಮೇಲೆ ಇದು ಹಾಲು ಮಾಡೋದು ಅಂದರೆ ಹಾಲು ಕರಿಯೋದಾ? ಕಾಫಿ ಮಾಡೋದು. ಟೀ ಟೀ ಸಖತ್ತಾಗಿ ಮಾಡಿದ್ದ. ಟೀ ಮಾಡೋದು ಹೇಳು. ಟೀ ಫಸ್ಟು ಹಾಲು ಹಾಕಬೇಕು, ಶುಗರ್ ಹಾಕಬೇಕು, ಆಮೇಲೆ ಲಾಸ್ಟಿಗೆ ಅದು ಹಾಕಿ. ಟೀ ಅಂತೂ ವರ್ಸ್ಟಾಗಿತ್ತು. ಯಾರಿಗೆ ಅಮ್ಮಗೆ ಮಾಡಿಕೊಟ್ಟಿದ್ದ ಅನ್ಸುತ್ತೆ. ನಾನು ಟೀ ಕುಡಿಯಲ್ಲ, ಕಾಫಿ ಮಾತ್ರ. ಅದು ಟೀ ಬೆಂದೇ ಇರಲಿಲ್ಲ, ಗಲೀಜಾಗಿ ಮಾಡಿದ್ದ. ಬೈತಾ ಇದ್ಲು ಅಮ್ಮ, ಹೇಳ್ಕೊಟ್ಟಿದ್ರು ಸರಿಯಾಗಿ ಮಾಡಿಲ್ಲ ಅಂತ. ಟೀ ಪೌಡರ್ನ ಫಸ್ಟು ಬೇಯಿಸ್ಬೇಕು ಮುದ್ದು ವಾಟರಲ್ಲಿ, ಇಲ್ಲ ಎಲ್ಲನೂ ಒಟ್ಟಿಗೆ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ವೆಯ್ಟ್ ಜಾಸ್ತಿ ಆಗಿ ಮುಖ ಎಲ್ಲ ಫ್ಲಫಿ ಆಗೋಗ್ಬಿಟ್ಟಿದೆ. ಎಕ್ಸಸೈಸ್ ಮಾಡ್ತಿದ್ರು. ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಫೋನ್ ಬಂತಲ್ಲ, ನಮ್ಮ ಮುಂದೆ ಮನೆ ಗೃಹ ಪ್ರವೇಶ ಆಯಿತು. ಆಂಟಿ ಟೊಮೊಟೊ ಎಲ್ಲ ಉಳಿದಿದೆ ಕೊಡ್ತೀನಿ ಅಂದರು, ಅದಕ್ಕೆ ಇಸ್ಕೋವರಕ್ಕೆ ಹೋಗ್ತಾಯಿದ್ದೆ. ಜಾರ್ಬಿಟ್ಟೆ ಸರಿಯಾಗಿ. ಯಾಕೋ ಇತ್ತೀಚೆಗೆ ಸುಮಾರು ಸತಿ ಜಾರ್ತಾ ಇದ್ದೀನಿ ಗೈಸ್ ನಿಂತಿದ್ದ ಜಾಗದಲ್ಲಿ. ಅದಕ್ಕೆ ಬೇರೆ ಸ್ಲಿಪ್ಪರು ತೊಗೊಂಬಂದೆ ಹೊಸದು, ಅದ್ರ ಜಾರ್ತಾ ಇದ್ದೀನಿ. ಇದೇ ಮನೆ ಗೃಹ ಪ್ರವೇಶ ಆಗಿದ್ದು. ಈಗ ಒಳಗಡೆ ಹೋಗೋಣ. ತುಂಬ ಚೆನ್ನಾಗಿದೆ ಮನೆ. ಒಂದ್ಸಲ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಮನೇನ. ಆಂಟಿ ಕೇಳಿದ್ದೀನಿ, ಓಕೆ ಅಂತ ಹೇಳಿದ್ದಾರೆ. ಆಂಟಿ ಇವಾಗ ಜೋಡಿಸ್ಕೊತಾ ಇದ್ದಾರೆ ಮನೇನ. ಇದು ಎಂಟ್ರಿ. ಇಲ್ಲ, ಹೋಮ್ ಟೂರ್ ಒಂದ್ಸಲ ನೀಟಾಗಿ ಮಾಡೋಣ. ಆಂಟಿ ಇವತ್ತು ಆಂಟಿ ಮನೆಯಿಂದ ಇದು ಬಂದಿದೆ, ವಡೆ ಕೋಸಂಬರಿ, ಆಮೇಲೆ ಒಬ್ಬಟ್ಟು ಕೊಟ್ಟು ಕಳಿಸಿದ್ದಾರೆ. ವಡೆ ಆಲ್ರೆಡಿ ತಿಂದ್ವಿ, ಚೆನ್ನಾಗಿದೆ ಅಲ್ವನ? ವಡೆ ಚೆನ್ನಾಗಿ ಮಾಡಿದ್ದಾರೆ ಆಂಟಿ. ಮೆಟ್ಗಾಲ ನೋಡಿ ನೋಡಿ ಮೆಂಟಲ್ ಆಗಿರೋದ್ರಲ್ಲಿ ಒಬ್ರು ಬರ್ತಾಳೆ ನೋಡಿ ಈಗ. ನೀವು ಫೋಟೋಗ್ರಾಫರ್ ಆಯ್ತಾ? ನಾನೇ ಫೋಟೋಗ್ರಾಫರಾ? ಓ ಹಿಂಗೆ ತರಿಸ್ತೀನಿ, ಹಿಂಗೆ ನನಗೆ ಅಷ್ಟೇ. ಬಬಲ್ ಡ್ರೆಸ್ ಇನ್ಸ್ಪಿರೇಷನ್ ಅಂತ ಇದು. ಚೆನ್ನಾಗಿಲ್ಲವ? ಅವಳು ಯಾರೋ ಒಬ್ಳು ಹಾಕೊಂಡು ಓಡಾಡ್ತಾಳಲ್ಲ. ಅಲ್ಲ, ಅದೇ ವಿಚಿತ್ರ ಡ್ರೆಸ್ ಎಲ್ಲ. ಉರ್ಫಿ ಅಮ್ಮು ಈಗ ಮೆಟ್ಗಾಲ ಎಲ್ಲ ಮುಗಿಸ್ಕೊಂಬಂದು ಏನಕ್ಕೋ ಪ್ರಿಪೇರ್ ಆಗ್ತಾ ಇದ್ದಾಳೆ ಕಾಲೇಜಲ್ಲಿ. ಏನು ಎಮ್ ಸಿ ಸ್ಕ್ರಿಪ್ಟ್ ಅಂತೆ, ಕಾಲೇಜ್ ಓರಿಯೆಂಟೇಷನ್ ಡೇಗೆ. ನೀನೇ ರೆಡಿ ಮಾಡಿರೋದಾ? ರೀಡ್ ಮಾಡೋಂಚೂರು ಸ್ವಲ್ಪ ಹೇಳು. ಇನ್ನೇನು ಅಷ್ಟುದ್ದನ್ನು ಹಾಕ್ಲಾ? 2 ಪೇಜ್ ರೀಡ್ ಮಾಡೋ, ನಮಗೂ ಇಷ್ಟ ಆಗ್ಬಿಟ್ಟು. Good morning everyone. Education is not a filling of a pail but a lighting of a fire. Respected principal, esteemed faculty members, proud parents and my dear juniors. A very warm and heartfelt welcome to all of you to our college orientation day. Today marks the beginning of a new chapter filled with learning, growth, friendship and opportunities. To our dear juniors, this campus is not just a place for academic learning. It is a place where dreams are shaped, talents are discovered and futures are built. Dear juniors, entering college is both exciting and challenging. You will meet new people, explore new ideas and face new responsibilities.